ಮೊದಲನೇ ಪ್ರಶ್ನೆ, ಯಾವ ಹಣ್ಣು ಬಾಯಿ ಹುಣ್ಣುಗಳನ್ನು ಗುಣಪಡಿಸುತ್ತದೆ? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಪೇರಳೆ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಪೇರಳೆ ಹಣ್ಣು ಬಾಯಿ ಹುಣ್ಣುಗಳನ್ನು ಗುಣಪಡಿಸುತ್ತದೆ. ಎರಡನೆಯ ಪ್ರಶ್ನೆ, ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಹೈಡ್ರೋಜನ್, ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಕಿಯನ್ನು ನಂದಿಸಲು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಲಾಗುತ್ತದೆ. ಮೂರನೆಯ ಪ್ರಶ್ನೆ, ಯಾವ ಹಣ್ಣುಗಳು ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಅವಕಾಡೋ, ಆಪ್ಷನ್ ಸಿ ಚೆರ್ರಿ ಹಣ್ಣು, ಆಪ್ಷನ್ ಡಿ ಅನಾನಸ್ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಚೆರ್ರಿ ಹಣ್ಣುಗಳು ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೆಯ ಪ್ರಶ್ನೆ, ಚರ್ಮದ ಮೇಲಿನ ಸುಕ್ಕುಗಳನ್ನು ಕಡಿಮೆ ಮಾಡಲು ಯಾವ ಹಣ್ಣು ತುಂಬಾ ಉತ್ತಮ? ಆಪ್ಷನ್ ಎ ದಾಳಿಂಬೆ ಹಣ್ಣು, ಆಪ್ಷನ್ ಬಿ ದ್ರಾಕ್ಷಿ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಚರ್ಮದ ಮೇಲಿನ ಸುಕ್ಕುಗಳನ್ನು ಕಡಿಮೆ ಮಾಡಲು ದಾಳಿಂಬೆ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣು ಉತ್ತಮ. ಐದನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಬೆಲೆ ಬಾಳುವ ದ್ರವ ಯಾವುದು? ಆಪ್ಷನ್ ಎ ಚೇಳಿನ ವಿಷ, ಆಪ್ಷನ್ ಬಿ ಮದ್ಯ, ಆಪ್ಷನ್ ಸಿ ಹಾವಿನ ವಿಷ, ಆಪ್ಷನ್ ಡಿ ಪಾದರಸ. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವದ ಅತ್ಯಂತ ಬೆಲೆ ಬಾಳುವ ದ್ರವ ಚೇಳಿನ ವಿಷ. ಆರನೆಯ ಪ್ರಶ್ನೆ, ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಉತ್ತರ ಪ್ರದೇಶ. ಏಳನೆಯ ಪ್ರಶ್ನೆ, ಭಾರತಕ್ಕೆ ಹೂಕೋಸನ್ನು ಪರಿಚಯಿಸಿದ ದೇಶ ಯಾವುದು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಸ್ಪೇನ್. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತಕ್ಕೆ ಹೂಕೋಸನ್ನು ಪರಿಚಯಿಸಿದ ದೇಶ ಇಂಗ್ಲೆಂಡ್. ಎಂಟನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ತಿನ್ನುವುದರಿಂದ ಅನಾರೋಗ್ಯ ಉಂಟಾಗುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಮಾವಿನ ಹಣ್ಣು, ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಖಾಲಿ ಹೊಟ್ಟೆಯಲ್ಲಿ ಮಾವಿನ ಹಣ್ಣು ತಿನ್ನುವುದರಿಂದ ಅನಾರೋಗ್ಯ ಉಂಟಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಯಾವ ದೇಶವು ಅತಿ ಹೆಚ್ಚು ಚಹಾ ಬೆಳೆಯುತ್ತದೆ? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ದೇಶವು ಅತಿ ಹೆಚ್ಚು ಚಹಾ ಬೆಳೆಯುತ್ತದೆ. ಹತ್ತನೆಯ ಪ್ರಶ್ನೆ, ಮಲಬದ್ಧತೆ ಸಮಸ್ಯೆ ಇರುವವರು ಯಾವ ತರಕಾರಿ ಸೇವಿಸಬೇಕು? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಪಾಲಕ್ ಸೊಪ್ಪು, ಆಪ್ಷನ್ ಸಿ ಸಿಹಿಗೆಣಸು, ಆಪ್ಷನ್ ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಮಲಬದ್ಧತೆ ಸಮಸ್ಯೆ ಇರುವವರು ಪಾಲಕ್ ಸೊಪ್ಪು ಮತ್ತು ಸಿಹಿಗೆಣಸು ಸೇವಿಸಬೇಕು. 11ನೇ ಪ್ರಶ್ನೆ, ಉಷ್ಟ್ರ ಪಕ್ಷಿಯ ಸರಾಸರಿ ಆಯಸ್ಸು ಎಷ್ಟು? ಆಪ್ಷನ್ ಎ 50 ವರ್ಷಗಳು, ಆಪ್ಷನ್ ಬಿ 30 ವರ್ಷಗಳು, ಆಪ್ಷನ್ ಸಿ 10 ವರ್ಷಗಳು, ಆಪ್ಷನ್ ಡಿ 5 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಎ ಉಷ್ಟ್ರ ಪಕ್ಷಿಯ ಸರಾಸರಿ ಆಯಸ್ಸು 50 ವರ್ಷಗಳು. 12ನೇ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಬಿಪಿ ವೇಗವಾಗಿ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಶುಂಠಿ, ಆಪ್ಷನ್ ಬಿ ಮೆಣಸಿನಕಾಯಿ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಬೀಟ್ರೂಟ್.
ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಬೆಳ್ಳುಳ್ಳಿ ಮತ್ತು ಬೀಟ್ರೂಟ್ ಅನ್ನು ತಿನ್ನುವುದರಿಂದ ಬಿಪಿ ವೇಗವಾಗಿ ಕಡಿಮೆಯಾಗುತ್ತದೆ. 13ನೇ ಪ್ರಶ್ನೆ. ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯವಿರುವ ಜೀವಿ ಯಾವುದು? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಆಕ್ಟೋಪಸ್, ಆಪ್ಷನ್ ಸಿ ಡಾಲ್ಫಿನ್, ಆಪ್ಷನ್ ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯವಿರುವ ಜೀವಿ ಆಕ್ಟೋಪಸ್. 14ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರಿಗೆ ಹುಣಸೆ ಹಣ್ಣಿನ ಸೇವನೆ ಆರೋಗ್ಯಕರ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಅಜೀರ್ಣ, ಆಪ್ಷನ್ ಸಿ ರಕ್ತಹೀನತೆ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ರಕ್ತಹೀನತೆ ಸಮಸ್ಯೆ ಮತ್ತು ಮಧುಮೇಹ ಸಮಸ್ಯೆ ಇರುವವರು ಹುಣಸೆ ಹಣ್ಣಿನ ಸೇವನೆ ಆರೋಗ್ಯಕರ. 15ನೇ ಪ್ರಶ್ನೆ. ಯಾವ ವಿಟಮಿನ್ ಕೊರತೆಯು ಕೀಲು ನೋವಿನ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಬಿ. ವಿಟಮಿನ್ ಡಿ ಕೊರತೆಯು ಕೀಲು ನೋವಿನ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. 16ನೇ ಪ್ರಶ್ನೆ. ಯಾವ ಪ್ರಾಣಿಯ ಹಾಲು ಸರ್ವರೋಗಕ್ಕೂ ದಿವ್ಯೌಷಧ? ಆಪ್ಷನ್ ಎ ಆಕಳು ಹಾಲು, ಆಪ್ಷನ್ ಬಿ ಕುದುರೆ ಹಾಲು, ಆಪ್ಷನ್ ಸಿ ಕತ್ತೆ ಹಾಲು, ಆಪ್ಷನ್ ಡಿ ಮೇಕೆ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ. ಕತ್ತೆ ಹಾಲು ಸರ್ವರೋಗಕ್ಕೂ ದಿವ್ಯೌಷಧ. 17ನೇ ಪ್ರಶ್ನೆ. ಸಕ್ಕರೆಯನ್ನು ಯಾವುದರ ರಸದಿಂದ ಪಡೆಯಲಾಗುತ್ತದೆ? ಆಪ್ಷನ್ ಎ ನಿಂಬೆ ರಸ, ಆಪ್ಷನ್ ಬಿ ಮಾವಿನ ರಸ, ಆಪ್ಷನ್ ಸಿ ಸೇಬಿನ ರಸ, ಆಪ್ಷನ್ ಡಿ ಕಬ್ಬಿನ ರಸ. ಸರಿಯಾದ ಉತ್ತರ ಆಪ್ಷನ್ ಡಿ. ಸಕ್ಕರೆಯನ್ನು ಕಬ್ಬಿನ ರಸದಿಂದ ಪಡೆಯಲಾಗುತ್ತದೆ. 18ನೇ ಪ್ರಶ್ನೆ. ಇಲಿಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಆಪ್ಷನ್ ಎ 15 ಹಲ್ಲುಗಳು, ಆಪ್ಷನ್ ಬಿ 18 ಹಲ್ಲುಗಳು, ಆಪ್ಷನ್ ಸಿ 24 ಹಲ್ಲುಗಳು, ಆಪ್ಷನ್ ಡಿ 10 ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ. ಇಲಿಯ ಬಾಯಿಯಲ್ಲಿ 18 ಹಲ್ಲುಗಳಿವೆ. 19ನೇ ಪ್ರಶ್ನೆ. ಭಾರತದ ಯಾವ ನಗರದಲ್ಲಿ ಚಿನ್ನದ ಎಟಿಎಂ ಇದೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಎ. ಹೈದರಾಬಾದ್ ನಗರದಲ್ಲಿ ಚಿನ್ನದ ಎಟಿಎಂ ಇದೆ. 20ನೇ ಪ್ರಶ್ನೆ. ಲಿವರ್ ಸಮಸ್ಯೆ ಇರುವವರು ಯಾವುದನ್ನು ತಿನ್ನಬಾರದು? ಆಪ್ಷನ್ ಎ ಎಲೆಕೋಸು, ಆಪ್ಷನ್ ಬಿ ಉಪ್ಪಿನಕಾಯಿ, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ಪಾಸ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಲಿವರ್ ಸಮಸ್ಯೆ ಇರುವವರು ಉಪ್ಪಿನಕಾಯಿ ಮತ್ತು ಪಾಸ್ತಾ ತಿನ್ನಬಾರದು. 21ನೇ ಪ್ರಶ್ನೆ. ಭಾರತದ ಮೊದಲ ಬಿಸ್ಕೆಟ್ ಕಂಪನಿ ಯಾವುದು? ಆಪ್ಷನ್ ಎ ಬ್ರಿಟಾನಿಯಾ, ಆಪ್ಷನ್ ಬಿ ಪಾರ್ಲೆಜಿ, ಆಪ್ಷನ್ ಸಿ ಗುಡ್ ಡೇ, ಆಪ್ಷನ್ ಡಿ ಮಾರಿಗೋಲ್ಡ್. ಸರಿಯಾದ ಉತ್ತರ ಆಪ್ಷನ್ ಎ. ಭಾರತದ ಮೊದಲ ಬಿಸ್ಕೆಟ್ ಕಂಪನಿ ಬ್ರಿಟಾನಿಯಾ. 22ನೇ ಪ್ರಶ್ನೆ. ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಜೀವಿ ಯಾವುದು? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಏಡಿ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಜೀವಿ ಏಡಿ. 23ನೇ ಪ್ರಶ್ನೆ. ಭಾರತದ ಕಿರೀಟ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ವಾರಣಾಸಿ, ಆಪ್ಷನ್ ಸಿ ಜಮ್ಮು ಕಾಶ್ಮೀರ, ಆಪ್ಷನ್ ಡಿ ಕೇದಾರನಾಥ. ಸರಿಯಾದ ಉತ್ತರ ಆಪ್ಷನ್ ಸಿ. ಭಾರತದ ಕಿರೀಟ ಎಂದು ಜಮ್ಮು ಕಾಶ್ಮೀರವನ್ನು ಕರೆಯುತ್ತಾರೆ. 24ನೇ ಪ್ರಶ್ನೆ. ಝರಿ ಮನೆಗೆ ಬಂದರೆ ಯಾವುದರ ಸಂಕೇತ? ಆಪ್ಷನ್ ಎ ಸಾವಿನ ಸಂಕೇತ, ಆಪ್ಷನ್ ಬಿ ಶುಭ ಸಂಕೇತ,
ಆಪ್ಷನ್ ಸಿ ಲಕ್ಷ್ಮೀ ಆಗಮನ, ಆಪ್ಷನ್ ಡಿ ಧನ ನಷ್ಟದ ಸಂಕೇತ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಜರಿ ಮನೆಗೆ ಬಂದರೆ ಶುಭ ಸಂಕೇತ ಮತ್ತು ಲಕ್ಷ್ಮಿ ಆಗಮನದ ಸಂಕೇತವಾಗಿದೆ. 25ನೇ ಪ್ರಶ್ನೆ, BMW ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಡಿ BMW ಜರ್ಮನಿ ದೇಶದ ಕಂಪನಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.